ನಮಸ್ಕಾರ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಗರಿಗೆದರಿದೆ. ಕಾರಣ ಸರ್ಕಾರ 2 ವರ್ಷವನ್ನು ಪೂರೈಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಮತ್ತೆ ನಿಗೂಢ ನಡೆಯನ್ನು ಅನುಸರಿಸುತ್ತಿದ್ದಾರೆ. ನಾನಾ ವಿವಾದಗಳು, ಬೇರೆ ಬೇರೆ ಹಗರಣಗಳ ಆರೋಪಗಳ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸಬೇಕಾದಂತಹ ಸವಾಲಿನ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷವನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಹಲವು ಬದಲಾವಣೆಗಳಾಗ್ತಾ ಇದೆ. ಪರಿಣಾಮ ಹಲವು ಕಾಂಗ್ರೆಸ್ ನಾಯಕರಿಗೆ ಸಚಿವ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ. ಈ ಬಾರಿಯ ತೆರೆಮರೆಯ ಕಸರತ್ತಿನಲ್ಲಿ 8 ಸಚಿವರ ತಲೆದಂಡ ಫಿಕ್ಸ್ ಅಂತಾನೆ ಹೇಳ್ಬೋದು. ಹಿರಿತಲೆಗಳಿಗೆ ಈಗ ಡವಡವ ಶುರುವಾಗಿದೆ. ಆರೋಪಗಳನ್ನು ಹೊತ್ತಂತಹ ಸಚಿವರಿಗೂ ಕಂಟಕ ಎದುರಾಗ್ತಾ ಇದೆ. ಸಂಪುಟ ಪುನರಚನೆ ಇಲ್ಲ ಅಂತ ಹೇಳುತ್ತಲೇ ಹಲವರಿಗೆ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಸೈಲೆಂಟ್ ಆಗಿ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಹೊರಟಿದ್ದಾರೆ. ಸದ್ಯ ರಾಜ್ಯ ಸರ್ಕಾರದ ಸಂಪುಟದಿಂದ 8 ಸಚಿವರಿಗೆ ಗೇಟ್ ಪಾಸ್ ಕೊಡೋದು ಅನಿವಾರ್ಯ ಆಗಿದೆ. ಮತ್ತೊಂದು ಕಡೆ ಸಿದ್ದು ಸಂಪುಟಕ್ಕೆ ಬಹಳ ಅಚ್ಚರಿಯ ಹೆಸರುಗಳು ಸೇರ್ಪಡೆ ಆಗ್ತಾ ಇದೆ. ಸರ್ಕಾರ 2 ವರ್ಷ ಪೂರೈಸುತ್ತಿದ್ದ ಹಾಗೆ ಸಂಪುಟ ಪುನರಚನೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ ಅವರ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಹಾಗೆ ಹೈಕಮಾಂಡ್ ನಾಯಕರ ಜೊತೆ ಲಾಬಿ ನಡೆಸುತ್ತಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಇನ್, ಯಾರೆಲ್ಲ ಔಟ್? ಸಚಿವ ಸಂಪುಟ ವಿಚಾರದಲ್ಲಿ ಸಿದ್ದು ಮಾಸ್ಟರ್ ಪ್ಲಾನ್ ಏನು? ಕುಗ್ಗಿದ ಉತ್ಸಾಹಕ್ಕೆ ತಲೆದಂಡವೇ ಉತ್ತರ ಅಂತ ಮೇಜರ್ ಸರ್ಜರಿ ಮಾಡೋದಕ್ಕೆ ಹೊರಟ್ರ ಮುಖ್ಯಮಂತ್ರಿಗಳು. ಯಾವ್ಯಾವ ಸಚಿವರ ಮೇಲಿದೆ ತಲೆದಂಡದ ತೂಗುಗತ್ತಿ? ಯಾವೆಲ್ಲ ಶಾಸಕರಿಗೆ ಒಲಿದು ಬರುತ್ತೆ ಸಚಿವ ಸ್ಥಾನ? ಕಾಂಗ್ರೆಸ್ ಹೈಕಮಾಂಡ್ನ ದಿಟ್ಟ ನಿರ್ಧಾರ ಏನು? ಈ ವಿಚಾರದಲ್ಲೂ ಪೇಚಿಗೆ ಸಿಲುಕಿಕೊಳ್ತಾರಾ ಡಿಕೆ ಶಿವಕುಮಾರ್? ಏನ್ ಮಾಡೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು? ಸಂಪುಟ ವಿಚಾರದಲ್ಲೂ ಬಂಡೆಗೆ ಡಿಚ್ಚಿ ಕೊಡುತ್ತಾ ಟಗರು? ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೋಡೋಣ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಬಣದ ನಡುವಿನ ಜಟಾಪಟಿ ಬಹಳ ಹಳೆ ವಿಚಾರ. ಏನೇನಾಯಿತು ಅನ್ನೋದನ್ನ ಇಡೀ ರಾಜ್ಯ ನೋಡಿದೆ, ನೀವೆಲ್ಲರೂ ಗಮನಿಸಿದ್ದೀರಿ. ಇದೀಗ ಸಂಪುಟ ವಿಚಾರದಲ್ಲೂ ಖಂಡಿತವಾಗ್ಲೂ ಈ ಒಂದು ಶೀತಲ ಸಮರ ಮತ್ತೊಂದು ಹಂತಕ್ಕೆ ಹೋಗೋದು ಪಕ್ಕ. ಈ ಹಿಂದೆನೂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಅಸ್ತ್ರಗಳ ಭಾಗವಂತೆ ಈ ಸಂಪುಟ ಪುನರಚನೆಯ ವಿಚಾರವನ್ನು ಮುನ್ನೆಲೆಗೆ ತಂದು ಪ್ರಯೋಗ ಮಾಡಿದರು. ಹೈಕಮಾಂಡ್ ಅಂಗಳಕ್ಕೆ ಒಂದು ಬಾಂಬ್ ಎಸೆದು ವರಿಷ್ಠರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಆಗಿತ್ತು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಕಡೆಯಿಂದಲೂ ಇದಕ್ಕೆ ತೀವ್ರವಾದಂತಹ ವಿರೋಧ ಇತ್ತು. ಆದರೆ ಈಗ ಸ್ವತಃ ಸಿಎಂ ಬೇರೆಯದೇ ಒಂದು ಪ್ಲಾನ್ ಅನ್ನು ರೂಪಿಸುತ್ತಿರುವಂತಿದೆ. ಮಾಧ್ಯಮಗಳ ಮುಂದೆ ಸಂಪುಟ ಪುನರಚನೆ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಅವರು ಗರಂ ಆಗ್ತಾರೆ. ಆದರೆ ತೆರೆಮರೆಯ ಕಸರತ್ತು ಮುಂದುವರೆದಿದೆ. ಮತ್ತೆ ಸಿದ್ದರಾಮಯ್ಯ ಅವರ ಬಣ ಮೇಲುಗೈ ಸಾಧಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ದಿಲ್ಲದೆ ಹೈಕಮಾಂಡ್ ಭೇಟಿಗೆ ಸಿದ್ದು ತಯಾರಾಗಿ ನಿಂತಿದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರಚನೆ ಹಾಗೆ ಸಿಎಂ ಬದಲಾವಣೆ ಚರ್ಚೆಗಳು ಮುನ್ನೆಲೆಗೆ ಬಂದಿರುವಂಥದ್ದು. ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂತಹ ಬೇಡಿಕೆ ಇದೆ. ಸಾಕಷ್ಟು ಆಕಾಂಕ್ಷಿಗಳು ಸಂಪುಟ ಸೇರ್ಪಡೆಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ, ಯಾರ್ಯಾರ ಕೈ ಹಿಡಿತಾರೆ, ಯಾರನ್ನ ಕೈ ಬಿಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಆಡಳಿತದಲ್ಲಿ ಕ್ರಿಯಾಶೀಲತೆಗಾಗಿ ಈ ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವ ಬೇಡಿಕೆ ಇದೆ. ಖಾಲಿ ಇರುವಂತಹ ಒಂದು ಸ್ಥಾನವನ್ನು ಒಳಗೊಂಡಂತೆ 8 ಸಚಿವರನ್ನು ಕೈಬಿಟ್ಟು ಬೇರೆಯವರಿಗೆ ಅವಕಾಶವನ್ನು ಕಲ್ಪಿಸುವಂತಹ ಚಿಂತನೆ ನಡೆದಿರುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಹೈಕಮಾಂಡ್ ನಾಯಕರ ನಡುವಿನ ಭೇಟಿ ಈಗ ರಾಜಕೀಯವಾಗಿ ಬಹಳ ಮಹತ್ವ ಪಡೆದುಕೊಂಡಿದೆ. 2 ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ನ ಭೇಟಿ ಮಾಡ್ತಿದ್ದಾರೆ. ಸರ್ಕಾರದ ಸಾಧನೆಗಳ ಬಗ್ಗೆ ವರಿಷ್ಠರಿಗೆ ವಿವರಣೆ ಕೊಡೋದಕ್ಕೆ, ಜೊತೆಗೆ ರಾಜ್ಯ ರಾಜಕೀಯದ ವಿದ್ಯಮಾನಗಳ ಕುರಿತಾಗಿ ಒಂದು ವಿಸ್ತೃತವಾದಂತಹ ಚರ್ಚೆ ನಡೆಸೋದಕ್ಕೆ. ಈ ಭೇಟಿ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಕ್ರಿಯಾಶೀಲತೆ ಮತ್ತು ಹೊಸತನ ತರೋದಕ್ಕೆ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದೇ ಈಗ ಕುತೂಹಲ. ಈಗಾಗಲೇ 2 ದಿನಗಳ ಹಿಂದೆ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೆ.ಸಿ. ವೇಣುಗೋಪಾಲ್ ಹಾಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದರು. ದೆಹಲಿಗೆ ಬರೋದಕ್ಕೆ ಇಬ್ಬರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಜೂನ್ 5ರ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ದೆಹಲಿಗೆ ಹೋಗುವಂತಹ ನಿರೀಕ್ಷೆ ಇದೆ. ಅಲ್ಲಿ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ. ಜೊತೆಗೆ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಬಯಸ್ತಿದ್ದಾರೆ. ಈ ಸಂಪುಟ ಪುನರಚನೆಯ ವಿಚಾರವನ್ನು ಬಿಟ್ಟು ಇಲ್ಲಿ ಬಹುತೇಕ 2 ವರ್ಷಗಳ ಈ ಸರ್ಕಾರದ ಅವಧಿಯ ಸಂಪೂರ್ಣ ಕ್ರೆಡಿಟನ್ನು ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಹಿನ್ನಡೆ ಆಗಬಹುದು. ಇಷ್ಟು ದಿನಗಳವರೆಗೆ ರಾಜ್ಯ ಸಚಿವ ಸಂಪುಟ ಪುನರಚನೆ ವಿಚಾರದಲ್ಲಿ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಆದರೆ ಸಚಿವರ ಕಾರ್ಯಕ್ಷಮತೆ ವಿಶ್ಲೇಷಣೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. 2 ವರ್ಷ ಏನಾಗಿದೆ ಸರ್ಕಾರಕ್ಕೆ, ಅದು ಪ್ರಮುಖವಾದಂತಹ ಅಳತೆಗೋಲಾಗುತ್ತೆ. ಬಹಳಷ್ಟು ಆಕಾಂಕ್ಷಿಗಳು ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ಪುನರಚನೆ ಆಗಬೇಕು ಅನ್ನೋದಕ್ಕೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಇದೆ. ಈಗಾಗಲೇ ಸಾಕಷ್ಟು ಜನ ಬಹಿರಂಗವಾಗಿಯೂ ಹೇಳಿಕೆ ಕೊಟ್ಟಿದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ನ ಜೋಡೆತ್ತುಗಳ ಈ ಹೈಕಮಾಂಡ್ ಭೇಟಿ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ಕೊಡುತ್ತೆ. ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗುತ್ತೆ. ಇದೇ ಭೇಟಿ ಈಗ ರಾಜ್ಯ ಸಚಿವರ ಡವಡವಕ್ಕೆ ಕಾರಣ ಆಗಿದೆ.
ವೀಕ್ಷಕರೇ, ಹಲವು ಸಚಿವರ ಕಾರ್ಯವೈಖರಿ ಬಹಳ ಕಳಪೆ ಆಗಿದೆ. ಇನ್ನು ಕೆಲವೊಂದಷ್ಟು ಸಚಿವರುಗಳ ಕೆಲಸ ಕಾರ್ಯಗಳ ಬಗ್ಗೆ ದೆಹಲಿ ಮಟ್ಟದಲ್ಲೂ ಅಸಮಾಧಾನ ಇದೆ. ಹೀಗಾಗಿ ಸಂಪುಟದಲ್ಲಿ ಉಳ್ಕೊಳ್ಬೇಕು ಅಂತ ಈ ಸಚಿವರುಗಳು ಕಸರತ್ತನ್ನು ಮಾಡ್ತಿದ್ದಾರೆ. ಹೈಕಮಾಂಡನ್ನು ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ತಾವು ಕಳೆದ 2 ವರ್ಷಗಳಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ದೀವಿ, ಅಗತ್ಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಂಡಿದ್ದೀವಿ, ಈ ಎಲ್ಲ ವಿವರಗಳನ್ನು ವರದಿಯಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಒಂದಷ್ಟು ಕಸರತ್ತನ್ನು ಮಾಡ್ತಿದ್ದಾರೆ. ಈಗಾಗಲೇ 3 ತಿಂಗಳ ಹಿಂದೆ ಒಂದು ಸುತ್ತಿನ ರಿಪೋರ್ಟ್ ಕಾರ್ಡನ್ನು ಹೈಕಮಾಂಡ್ ತರಿಸ್ಕೊಂಡಿತ್ತು. ಇದರಲ್ಲಿ ಬರೋಬ್ಬರಿ 11 ಸಚಿವರಿಗೆ ಉತ್ತಮವಾದಂತಹ ರಿಪೋರ್ಟ್ ಬಂದಿಲ್ಲ ಅನ್ನೋ ಮಾಹಿತಿ ವರದಿಯಾಗಿದೆ. ಅಂದರೆ ಅಂತಹ ಧನಾತ್ಮಕ ಅಂಶಗಳಿಲ್ಲ, ನೆಗೆಟಿವ್ ಆಗಿದೆ. ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋದು ಹಲವು ದಿನಗಳಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ಸುಳಿವನ್ನು ಕೊಟ್ಟರು, ಸಚಿವರಿಗೆ ತ್ಯಾಗದ ಪಾಠವನ್ನು ಮಾಡಿದ್ರು. ಹೀಗಾಗಿ ಹಿರಿಯ ಸಚಿವರುಗಳಿಗೆ, ಆರೋಪ ಹೊತ್ತಂತಹ ಮಂತ್ರಿಗಳಿಗೆ ಈಗ ಡವ ಶುರುವಾಗಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ ಕೆಲವೊಂದಷ್ಟು ಆಕ್ಟಿವ್ ಸಚಿವರನ್ನು ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ತಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಬರೋಬ್ಬರಿ 10ಕ್ಕಿಂತ ಹೆಚ್ಚು ಮಂದಿ ಸಚಿವರು ಕೆಲಸ ಇಲ್ಲದ ಆರೋಪವನ್ನು ಹೊತ್ತಿದ್ದಾರೆ. ಕೇವಲ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಇಲಾಖೆಯ ಬಗ್ಗೆ ಗಮನ ಹರಿಸೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಇನ್ನು ಕೆಲವೊಂದಷ್ಟು ಜನ ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಂಥವ್ರು, ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಟ್ಟವರು. ಹಾಗಾದರೆ ಯಾರ್ಯಾರಿಗೆಲ್ಲ ತಲೆದಂಡ ಆಗಬಹುದು? ಈ ಪಟ್ಟಿಯಲ್ಲಿ ಯಾರ್ಯಾರೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ? ಮೊದಲನೇದಾಗಿ ಸೊರಬ ಕ್ಷೇತ್ರದ ಶಾಸಕರಾಗಿರುವಂತಹ ಮಧು ಬಂಗಾರಪ್ಪ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು. ಈ 2 ವರ್ಷದಲ್ಲಿ ಅವರು ಟೀಕೆಗೆ ಗುರಿಯಾಗಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಇನ್ನು KH ಮುನಿಯಪ್ಪ ದೇವನಹಳ್ಳಿ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ. ಆಹಾರ, ನಾಗರಿಕ ಪೂರೈಕೆ, ಗ್ರಾಹಕ ವ್ಯವಹಾರ ಇಲಾಖೆಯ ಸಚಿವರು. ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕ, ಸಾಕಷ್ಟು ಬಾರಿ ಉನ್ನತ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಹೀಗಾಗಿ ಹಿರಿತಲೆಗಳ ತಲೆದಂಡದ ಪಟ್ಟಿಯಲ್ಲಿ ಮುನಿಯಪ್ಪ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಉನ್ನತ ಶಿಕ್ಷಣ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಚಿಂತಾಮಣಿ ಶಾಸಕರಾದಂತಹ MC ಸುಧಾಕರ್ ಅವರು, ಕಾರ್ಯವೈಖರಿಯಲ್ಲಿ ತೃಪ್ತಿ ತರದೇ ಇರುವಂತಹ ಪಟ್ಟಿಯಲ್ಲಿ ಸುಧಾಕರ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಇದೇ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಿರುವಂತಹ ಮತ್ತೊಬ್ಬರು ಅಂತ ಹೇಳಿದ್ರೆ ಭಟ್ಕಳ ಶಾಸಕರಾದಂತಹ ಮಂಕಾಳ ವೈದ್ಯ. ಸದ್ಯ ಅವರು ಮೀನುಗಾರಿಕೆ, ಬಂದರು, ಒಳನಾಡು ಸಾರಿಗೆ ಇಲಾಖೆಯ ಖಾತೆಯನ್ನು ನಿಭಾಯಿಸುತ್ತಿದ್ದಾರೆ. ಆದರೆ ಅದು ಹೆಸರಿಗೆ ಮಾತ್ರನಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಳಪೆ ಕಾರ್ಯವೈಖರಿಯ ಆರೋಪವನ್ನು ಹೊತ್ತುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಬೀದರ್ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ರಹೀಂ ಖಾನ್ ಪೌರಾಡಳಿತ ಹಾಗೆ ಹಜ್ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇವರದ್ದು ಕೂಡ ಅದೇ ರೀತಿಯಾದಂತಹ ಸಮಸ್ಯೆ. ಇನ್ನು ಶಹಾಪುರ ಕ್ಷೇತ್ರದ ಶಾಸಕರು, ಸಣ್ಣ ಕೈಗಾರಿಕೆ, ಸಾರ್ವಜನಿಕ ಉದ್ಯಮ ಇಲಾಖೆಯ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಶರಣಬಸಪ್ಪ ದರ್ಶನಪುರ ಅವರು, ಇವರು ಕೂಡ ತಲೆದಂಡದ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಪಿರಿಯಾಪಟ್ಟಣ ಶಾಸಕ K ವೆಂಕಟೇಶ್ ಅವರು, ಸದ್ಯ ಅವರು ಪಶುಸಂಗೋಪನೆ, ರೇಷ್ಮೆ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನು ಮತ್ತೊಬ್ಬ ಹಿರಿಯ ನಾಯಕ NS ಬೋಸರಾಜ್ ಅವರು, ಇವರು ವಿಧಾನ ಪರಿಷತ್ನ ಸದಸ್ಯರು. ಇವರಿಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯನ್ನು ನಿಭಾಯಿಸುವುದಕ್ಕೆ ಕೊಡಲಾಗಿತ್ತು. ಆದರೆ ಹಿರಿಯರಾದ ಕಾರಣಕ್ಕಾಗಿ ಆ ಒಂದು ತಲೆದಂಡದ ಪಟ್ಟಿಯಲ್ಲಿ ಇವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ್ ಜವಳಿ, ಕಬ್ಬು, ಸಕ್ಕರೆ, ಕೃಷಿ ಮಾರುಕಟ್ಟೆ ಇಲಾಖೆಯ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಪಟ್ಟಿಯಲ್ಲಿರುವ ಮತ್ತೊಬ್ಬ ಸಚಿವ ಮುಧೋಳ ಕ್ಷೇತ್ರದ RB ತಿಮ್ಮಾಪುರ ಅವರು, ಅಬಕಾರಿ ಇಲಾಖೆ ಸಚಿವರು. ಏನೇನಾಯಿತು ಅಬಕಾರಿ ಇಲಾಖೆಯಲ್ಲಿ, ಇಷ್ಟರ ಮಟ್ಟಿಗೆ ಆರೋಪಗಳು ಕೇಳಿ ಬಂತು ನಿಮ್ಮೆಲ್ಲರಿಗೂ ಗೊತ್ತು. ಇನ್ನು ಯೋಜನೆ ಮತ್ತು ಅಂಕಿಅಂಶ ಇಲಾಖೆಯ ಹಿರಿಯೂರು ಶಾಸಕರಾದಂತಹ D ಸುಧಾಕರ್ ಅವರು ಸಹ ಈ ಒಂದು ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಈ 11 ಸಚಿವರ ತಲೆದಂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಮತ್ತೊಂದು ಕಡೆ ಆಕಾಂಕ್ಷಿಗಳ ಪಟ್ಟಿ ಈ ಪಟ್ಟಿಗಿಂತ 3 ಪಟ್ಟು ದೊಡ್ಡದಿದೆ. ಅಂದರೆ ಒಂದು ಸಚಿವ ಸ್ಥಾನಕ್ಕೆ ಹೆಚ್ಚು ಕಮ್ಮಿ 3 ಜನ ಪೈಪೋಟಿ ಕೊಡ್ತಿದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ರು. ಇದ್ದಕ್ಕಿದ್ದಂತೆ ಮಾಡಿದಂತಹ ಈ ಭೇಟಿ ಒಂದು ರೀತಿಯ ಸಂಚಲನಕ್ಕೆ ಕಾರಣ ಆಯಿತು. BK ಹರಿಪ್ರಸಾದ್ ಅವರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ವಿವಾದಾತ್ಮಕ ಹೇಳಿಕೆ ಕೊಡೋದಕ್ಕೆ ಅಂತಲೇ ಫೇಮಸ್ ಆಗಿರೋ ರೀತಿಯಲ್ಲಿದ್ದಾರೆ. ಇನ್ನೇನು ಮೂಲೆ ಗುಂಪಾಗಿದ್ರು ಅನ್ನೋಷ್ಟರಲ್ಲಿ ಖುದ್ದು ಮುಖ್ಯಮಂತ್ರಿಯವರು ಭೇಟಿಯಾದರು. ಇದು ಸಚಿವ ಸಂಪುಟ ಪುನರಚನೆಯ ಮುನ್ಸೂಚನೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಲ್ಲಿ BK ಹರಿಪ್ರಸಾದ್ ಅವರು ಸೇರಿದಂತೆ ಹಲವು ಸಂಪುಟ ಆಕಾಂಕ್ಷಿಗಳಿದ್ದಾರೆ. BK ಹರಿಪ್ರಸಾದ್ ಅವರು ವಿಧಾನ ಪರಿಷತ್ನ ಸದಸ್ಯರು, ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಇನ್ನು ST ಸಮುದಾಯಕ್ಕೆ ಸೇರಿರುವಂತಹ HD ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಅವರು ಕೂಡ ಇದ್ದಾರೆ. ಇನ್ನು DK ಬಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತಹ ಧಾರವಾಡ ಕ್ಷೇತ್ರದ ಶಾಸಕ ಲಿಂಗಾಯತ ಸಮುದಾಯದ ವಿನಯ್ ಕುಲಕರ್ಣಿ ಅವರು, ಇವರು ಕೂಡ ಪ್ರಬಲ ಆಕಾಂಕ್ಷಿ. ಇನ್ನು ಮತ್ತೊಬ್ಬ ಲಿಂಗಾಯತ ಶಾಸಕ ಹುನಗುಂದ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ವಿಜಯಾನಂದ ಕಾಶಪ್ಪನವರು, ಇತ್ತೀಚೆಗೆ ಯತ್ನಾಳ್ ಅವರ ವಿರುದ್ಧ ಜಿದ್ದಿಗೆ ಬಿದ್ದು ಬಹಳ ಫೇಮಸ್ ಆದರು. ಇನ್ನು ಇದೇ ಪಟ್ಟಿಯಲ್ಲಿ ಮತ್ತೊಬ್ಬ ಲಿಂಗಾಯತ ಶಾಸಕ ಇದ್ದಾರೆ, ಆಳಂದ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ BR ಪಾಟೀಲ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರು. ಇದು 1ನೇ ಹಂತದ ಪಟ್ಟಿ. ಇದರಲ್ಲಿ ಸಾಕಷ್ಟು ಜನ ಇದ್ದಾರೆ. ಇನ್ನು ಚಳ್ಳಕೆರೆ ಶಾಸಕರಾದಂತಹ T ರಘುಮೂರ್ತಿ, ಭದ್ರಾವತಿ ಶಾಸಕರಾದಂತಹ BK ಸಂಗಮೇಶ್ ಅವರು, ಜೇವರ್ಗಿ ಶಾಸಕರಾದ ಅಜಯ್ ಸಿಂಗ್ ಅವರು, ಹಾಗೆ ಮುಸ್ಲಿಂ ಸಮುದಾಯದ ತನ್ವೀರ್ ಸೇಠ್, ಆಸಿಫ್ ಸೇಠ್ ಕೂಡ ಈ ಒಂದು ಪಟ್ಟಿಯಲ್ಲಿದ್ದಾರೆ. ಇನ್ನು 2ನೇ ಹಂತದ ಪಟ್ಟಿ ಕೂಡ ಇದೆ. ಅದರಲ್ಲಿ ಬರೋಬ್ಬರಿ 11 ಜನ ಇದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಿಂದಾಗಿ B ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಈಗ ಅವರನ್ನ ಮತ್ತೆ ಸಂಪುಟಕ್ಕೆ ವಾಪಸ್ ಕರ್ಕೊಳ್ತೀವಿ ಅಂತ DK ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ.
ಹೀಗಾಗಿ ಈ ಪಟ್ಟಿಯಲ್ಲಿ ಬಿ ನಾಗೇಂದ್ರ ಅವರು ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ, ಟಿ.ಬಿ. ಜಯಚಂದ್ರ, ಎನ್.ವೈ. ಗೋಪಾಲಕೃಷ್ಣ, ಪ್ರಕಾಶ್ ಹುಕ್ಕೇರಿ, ಕೆ.ಎಂ. ಶಿವಲಿಂಗೇಗೌಡ, ಎನ್.ಎ. ಹ್ಯಾರಿಸ್, ಲಕ್ಷ್ಮಣ್ ಸವದಿ, ಎಂ. ಕೃಷ್ಣಪ್ಪ, ಸಲೀಂ ಅಹಮದ್, ಸಿ. ಪುಟ್ಟರಂಗಶೆಟ್ಟಿ ಬರೋಬ್ಬರಿ 11 ಜನ ಈ ಎರಡನೇ ಹಂತದ ಪಟ್ಟಿಯಲ್ಲಿದ್ದಾರೆ. ಇವರೆಲ್ಲರೂ ಬಹುತೇಕ ಬಹಿರಂಗವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಡಿ.ಕೆ. ಅವರಿಗಾಗಲಿ ಸಿದ್ದರಾಮಯ್ಯ ಅವರಿಗಾಗಲಿ ಹೈಕಮಾಂಡ್ಗಾಗಲಿ ಈ ಆಕಾಂಕ್ಷಿಗಳಿಂದ ದೊಡ್ಡ ಮಟ್ಟದ ಒತ್ತಡ ಇದೆ. ಇನ್ನು ಸರ್ಕಾರಕ್ಕೇನು 2 ವರ್ಷ ತುಂಬಿದೆ, ಈ ಹಂತದಲ್ಲಿ ಒಂದು ಮೇಜರ್ ಸರ್ಜರಿ ಅಥವಾ ಒಂದಷ್ಟು ಸರ್ಕಾರದಲ್ಲಿ ಬದಲಾವಣೆ ತರುವಂತಹ ಕೆಲಸಗಳು ಆಗಲೇಬೇಕು. ಯಾಕಂತ ಹೇಳಿದ್ರೆ ಶಾಸಕರಲ್ಲಿಯೂ ಅಂತಹ ಆಸಕ್ತಿ ಕಾಣಿಸ್ತಾ ಇಲ್ಲ, ಇನ್ನು ಸಚಿವರಲ್ಲಂತೂ ಉತ್ಸಾಹವೇ ಇಲ್ಲ. ಸದ್ಯ ಈ 2 ವರ್ಷದ ಅವಧಿ ತುಂಬಿದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆಯ ವಿಚಾರ ಹಾಗೆ ಸಿಎಂ ಬದಲಾವಣೆ ಆಗಿರಬಹುದು ಬಹಳ ಸದ್ದು ಮಾಡ್ತಾ ಇದೆ, ಚರ್ಚೆಗೆ ಗ್ರಾಸವಾಗಿದೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರ ಈಶ್ವರ್ ಖಂಡ್ರೆ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹಾಗಾದರೆ ವೀಕ್ಷಕರೇ, ಈ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆಗ್ತಿರೋ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.